ನಾನು ಯೋಚನೆ ಮಾರಿ ಆಮೇಲೆ ನಯವಾಗಿ ಸುಮ್ಮನೆ ಯಾಕೆ ಜಗಳ ಹೋಗ್ಬನ್ನಿ ನಾವಿರ್ತಿವೆ ಅಂತ ಹೇಳಿದೆ. ಅವಳು ಒಳಗೆ ಹೋಗಿ 15 ನಿಮಿಷ ಬಿಟ್ಟು ಒಬ್ಬ ಕಾನ್ಸ್ಟೇಬಲ್ ಜೊತೆ ಬರುತ್ತಿರೋದನ್ನು ನೋಡಿ ಏನ್ ಗ್ರಹಚಾರ ಕಾದಿದೆಯೋ ನಮ್ಗೆ ಎಂದು ಅವನ ಮುಖ ನೋಡಿ ಹೇಳಿದೆ. ಹತ್ರ ಬಂದ್ರು ಕಾನ್ಸ್ಟೇಬಲ್. ಸರ್, ಈ ಮೇಡಮ್ನ ನಾವು ಸ್ಟೇಷನ್ ಒಳಗಿಡೋ ಹಾಗಿಲ್ಲ, ನಿಮ್ಮನೆ ಕರೆದುಕೊಂಡು ಹೋಗಿ ಎಂದು ಹೇಳಿದ. ಅವನು ಹೇಳಿದ ಮಾತು ಕೇಳಿ ಚಕ್ಕರ್ ಹೊಡೆದ ಹಾಗಾಯ್ತು. ಆಗ ನಮ್ಗೆ ಪರಿಚಯ ಇದ್ದ ಕಾನ್ಸ್ಟೇಬಲ್ ಬಂದ. ಅವನ ಹೆಸರು ರಾಮಯ್ಯ. ನಮ್ಮನ್ನು ನೋಡಿ ಏನು ಇಷ್ಟ್ ಹೊತ್ತಿನಲ್ಲಿ ಅದು ಸ್ಟೇಷನ್ ಮುಂದೆ ಕೇಳಿದ. ನಾನು ನಡೆದ ಘಟನೆ ಹೇಳಬೇಕು ಅಷ್ಟೊತ್ತಿಗೆ. ಅವಳು, ಇವರು ನನ್ನ ಗಂಡ, ಮನೆಯಲ್ಲಿ ಜಗಳವಾಗಿದೆ, ಅದಕ್ಕೆ ನನ್ನನ್ನು ಪೊಲೀಸ್ ಸ್ಟೇಷನ್ ಬಳಿ ಕರೆದುಕೊಂಡು ಬಂದಿದ್ದಾರೆ ನೋಡಿ ಅಣ್ಣ ಅಂದುಬಿಟ್ರು. ಅವನು ಹೆಣ್ಣು ಮಕ್ಕಳು ಆದ್ರೆ ಕರುಣೆ ಸ್ವಲ್ಪ ಜಾಸ್ತಿ. ನನ್ನ ಮುಖ ನೋಡಿ, ಏನ್ ಸರ್, ನೀವು ಮದ್ವೆ ಆಗಿರೋದು ಒಂದು ಮಾತು ಹೇಳಿಲ್ಲ ಎಂದು ಕೇಳಿದ. ಕಾನ್ಸ್ಟೇಬಲ್ ಕೇಳಿದ. ಅವಳು ಅದಕ್ಕೆ ನನ್ನ ತಮ್ಮ ಎಂದು ಅವನ ಬಾಯಿಯನ್ನು ಸಹ ಮುಚ್ಚಿಸಿಬಿಟ್ಟಳು. ಇಬ್ರ ಏನ್ ಮಾತಾಡೋಬೇಕು ತಿಳಿಲಿಲ್ಲ. ಅವಳ ಮಾತಿಗೆ ಬಾಯಿ ಕಟ್ಟಿ ಹೋಗಿತ್ತು. ಇಬ್ರು ಪೊಲೀಸ್. ಕಾನ್ಸ್ಟೇಬಲ್ ಸರ್, ಈಗ ಮನೆ ಹೋಗಿ ಸರ್ ಎಂದು ಹೇಳಿದ್ರು. ನಾನ್ ತಲೆ ಆಡಿಸಿ ಕಾರ್ ಸ್ಟಾರ್ಟ್ ಮಾಡಿ ಹೊರಟೆ. ದಾರಿಯಲ್ಲಿ ಹೋಗುತ್ತಿರುವಾಗ ಶಾಮು ಏನ್ ನಡೀತಿದೆ ಎಂದು ಅವನ್ ಕೇಳಿದೆ. ಗುರು, ನಂಗೆ ಅರ್ಥ ಆಗ್ತಿಲ್ಲ ಗುರು, ಸುಮ್ನೆ ಇರ್ಲಾರ್ದೆ ಶನಿ ಮಹಾತ್ಮನ ಹೆಗಲ ಮೇಲೆ ಕೂರ್ಸ್ಕೊಂಡಿದೀವಿ. ಮನೆ ತಲುಪಿದ್ರು. ಎಲ್ಲರೂ ಕೆಳಗಿಳಿದ್ರು. ಮನೆಯ ಬಾಗಿಲು ತೆರೆದು ಒಳಗೆ ಹೋಗಿ ಲೈಟ್ ಹಾಕಿದ. ಅವಳ ಬಟ್ಟೆ ಒದ್ದೆ ಆಗಿತ್ತು. ಅವಳು ನಂಗೊಂದು ಡ್ರೆಸ್ ಕೊಡ್ತೀರಾ, ಈ ಬಟ್ಟೆಯಲ್ಲೇ ಮಲಗಿದ್ರೆ ಶೀತ ಆಗುತ್ತೆ ಅಂತ ಹೇಳಿದಳು. ನಾನವನ ಮುಖ ನೋಡಿದೆ, ಅವನಿಗೆ ಅರ್ಥವಾಯಿತು. ಒಳಗೆ ಇದ್ದ ಯಾವುದೊಂದು ಟೀ ಶರ್ಟ್ ಕೊಟ್ಟು ಬಂದ. ಅವಳು, ರೀ ಇದು ಬೇಡ, ಅಲ್ಲಿ ರೆಡ್ ಕಾಣಿಸ್ತಿದ್ದಿದಲ್ಲ ಅದು ಕೊಡಿ ಎಂದಳು. ಅವನು ನನ್ನ ಮುಖ ನೋಡಿ ಗುರು ಎಂದು ರಾಗ ತೆಗೆದ. ನಾನು ಮರು ಮಾತಾಡದೆ ಅವನ ಕೈಗೆ ಕೊಟ್ಟೆ. ಆಮೇಲೆ ಅವಳು ಬಂದು ನಂಗೆ ಹೊಟ್ಟೆ ಹಸಿವಾಗ್ತಿದೆ ಎಂದು ಕೇಳಿದಳು. ಸಮಯ ಆಗ್ಲೇ 3 ಗಂಟೆ ಆಗಿತ್ತು. ಶ್ಯಾಮ್ ನೋಡಿ ಫ್ರೀಜ್ ಇದೆ, ಅದ್ರಲ್ಲಿ ಹಣ್ಣು, ಹಾಲು, ಮೊಸರು, ಬೆಣ್ಣೆ, ಬ್ರೆಡ್ ಏನ್ ಬೇಕೋ ತಿಂದು ಲೈಟ್ ಆಫ್ ಮಾಡಿ ಮಲ್ಕೊಳ್ಳಿ ಎಂದ. ಅವಳು ಸರಿ ಆದ್ರೆ ನಂಗ್ ಬೆಡ್ ಮೇಲೆ ಮಲಗಿದ್ರೆ ನಿದ್ರೆ ಬರೋದು ಎಂದು ರಾಗ ತೆಗೆದಳು. ಶ್ಯಾಮ್, ರೀ ಇಲ್ಲಿ ಬೆಡ್ ಇಲ್ಲ ಅಣ್ಣ, ರೂಮ್ನಲ್ಲಿ ಮಾತ್ರ ಬೆಡ್ ಇರೋದು, ಅದಕ್ಕೆ ಸರಿಯಲ್ಲೇ ಮಲಗ್ತೀನಿ ಎಂದಳು. ಶ್ಯಾಮ್ ಒಂದು ಕ್ಷಣ ಗರದವನಂತೆ ನಿಂತ್ಕೊಂಡ. ನಾನಾಗ್ಲೇ ಮಲಕ್ಕೊಂಡಿದ್ದೆ, ಇವ್ರ ಮಾತು ಒಂದು ನನ್ ಕಿವಿಗೆ ಬೀಳಲಿಲ್ಲ. ಆ ದಿನ ಗಾಢವಾದ ನಿದ್ರೆ ಆವರಿಸಿತ್ತು. ಬೆಳಗ್ಗೆ ಆಯ್ತು. ನಾನು, ಶ್ಯಾಮ್, ಕಾಫಿ ಕಣೋ, ಏನ್ ಹೇಳ್ದೆ? ಅವನಿಸ್ತರ, ಅಣ್ಣ ಬಂದೆ ಎಂದು ಹೇಳ್ದ. ನಾನು ರೂಮ್ ಬಾಗಿಲು ತೆರೆದೆ. ಬಿಸಿ ಬಿಸಿ ಕಾಫಿಯ ಪರಿಮಳ ನನ್ನ ಮೂಗಿಗೆ ಬಡಿಯಿತು. ನಾನು ಕಾಫಿ ಹಿಡಿದು ಹೊರಬಂದೆ. ಶ್ಯಾಮ್ ಮತ್ತೊಂದು ಕಾಫಿಯನ್ನು ಹಿಡಿದು ಅವಳಿಗಾಗಿ ಮನೆಯ ಸುತ್ತ ಹುಡುಕಿದ, ಕಾಣಿಸ್ಲಿಲ್ಲ. ವಾಪಸ್ ಅಡಿಗೆ ಮನೆಗೆ ತೆರಳಬೇಕು. ಆಗ ರೂಮ್ನಿಂದ ಶಬ್ದ ಕೇಳಿಬಂತು. ಒಳಗೆ ಹೋಗಿ ನೋಡ್ತಾನೆ. ಬೆಡ್ ಮೇಲೆ ಮಲಗಿರುವುದನ್ನು ನೋಡಿ ಬೆಡ್ಶೀಟ್ ಸರಿಸಿ ನೋಡಿದಾರೆ. ಶಿಟ್ ಸರಿಸಿ ನೋಡಿದ ಹಾಗೆ ಕಣ್ಣು ಬಾಯಿ ಬಿಟ್ಟು ನಿಂತ. ಅವನ ಕೈನಲ್ಲಿದ್ದ ಕಾಫಿ ಗ್ಲಾಸ್ ಕೆಳಗೆ ಬಿತ್ತು. ನಾನು ಓಡಿ ಬಂದು ನೋಡಿದೆ. ಏನಾಯಿತು ಎಂದು ಆ ದೃಶ್ಯವನ್ನು ನೋಡಿ ಆಘಾತವಾಯಿತು. ನೆನ್ನೆ ಬಂದಿದ್ದ ಹುಡುಗಿ ನನ್ನ ಬೆಡ್ ಮೇಲೆ ಮಲಗಿದ್ದಳು. ಶ್ಯಾಮ್ ನನ್ನ ನೋಡಿ ಗುರು ಎಂದು ಕಣ್ಣು ದಿಟ್ಟಿಸಿ ನೋಡಿದ. ನಾನು, ನನಗೇನಾಯಿತು ಗೊತ್ತಿಲ್ಲ ಕಣೋ, ನಾನು ಸುಮ್ಮನೆ ಮಲಗಿದ್ದೆ, ಇವಳು ಯಾವಾಗ ಬಂದು ಇಲ್ಲಿ ಮಲಗಿದ್ಲೂ ಗೊತ್ತಿಲ್ಲ ಕಣೋ ಎಂದು ಹೇಳಿದೆ. ಆದ್ರೆ ಅವನು ನನ್ನ ಹತ್ರ ಬಂದು ನನ್ನ ಕೆನ್ನೆಯ ಮೇಲೆ ಇರುವ ಒಂದು ಬಿಂದಿಯನ್ನು ತೆಗೆದು ತೋರಿಸಿದ. ನನಗೆ ಇನ್ನೂ ಭಯ ಹೆಚ್ಚಾಯಿತು. ನೋಡೋ ಶ್ಯಾಮ್, ನಾನು ಏನ್ ಮಾಡಿಲ್ಲ ಕಣೋ, ನನ್ ನಂಬು ಎಂದು ಅವನನ್ನು ಕೇಳಿಕೊಂಡೆ. ಅವನ್ ನಿನ್ಮೇಲ್ ನಂಬಿಕೆ ಇದೆ, ಆದ್ರೆ ಇವಳೇ ಏನೋ ಮಾಡಿರ್ಬೇಕು ನಿನ್ಗೆಂದ. ಅವಳನ್ನು ಎಬ್ಬಿಸ್ಲಾಯ್ತು. ಅವಳ ಮೈ ಮೇಲೆ ಬಟ್ಟೆ ಅರ್ಧಬರ್ಧ ಬಟ್ಟೆ ಇತ್ತು. ಅವಳು ನೋಡ್ಕೊಂಡು ಭಯಪಟ್ಲು. ಏನ್ ಮಾಡಿದ್ರಿ ನೀವು ನನಗೆ ಎಂದು ಪ್ರಶ್ನಿಸಿದಿದ್ಲು. ನಾನು ಹೇಗಿಲ್ಲಿಗೆ ಬಂದೆ ಎಂದೆಲ್ಲ ತಲೆ ಕೆರೆದುಕೊಂಡು ನೋಡಿದ್ಲು. ನಾನೇನ್ ಮಾಡಿಲ್ಲ, ನೀವ್ ಹೇಗ್ ಬಂದ್ರೋ ನನಗೆ ಗೊತ್ತಿಲ್ಲ, ನಾನೇನ್ ಮಾಡಿಲ್ಲ ಎಂದು ಬಡಬಡಿಸುತ್ತಿದ್ದೆ. ಆಗ ಅವಳು ಏನೂ ಮಾಡಿಲ್ವಾ ಎಂದು ಒಂದು ಕೊಂಕು ಮಾತಿನಿಂದ ಕೇಳಿದಳು. ನೋಡಿ ನೀವು ಹೇಳೋ ರೀತಿ ನಾನೇನ್ ಮಾಡಿಲ್ಲ, ನನ್ನ ತಾಯಿ ಮೇಲೆ ಪ್ರಮಾಣ ಮಾಡ್ತೀನಿ. ಆಗ ಅವಳು, ಸತ್ತಿರೋನಾ? ಮತ್ತೆ ಯಾಕೆ ಸಾಯಿಸ್ತೀರಾ? ಸರಿ ಸರಿ, ತುಂಬ ತಲೆ ಕೆಡಿಸ್ಕೋಬೇಡಿ, ಪರವಾಗಿಲ್ಲ ಬಿಡಿ. ಹೌದು, ನಿಮ್ಗೆ ಮದುವೆ ಆಗಿದೆಯಾ ಇಲ್ವಾ? ನಾನಿಲ್ಲ ಎಂದೇ. ಸರಿ ಬಿಡಿ, ಮದುವೆ ಆಗೋಣ ಬನ್ನಿ ಎಂದು ಕರೆದಳು. ನಾನು, ಅಯ್ಯೋ, ನಾನು ಮದುವೆ ಆಗೋದಿಲ್ಲ, ನಾನು ಬ್ರಹ್ಮಚಾರಿ. ಅವಳು,
ಹೌದಾ, ನೋಡೋಣ. ನಾನಿಲ್ಲೇ ಇರ್ತೀನಿ. ನಿಮ್ ಬ್ರಹ್ಮಚಾರಿ ಪಾಲನೆ ಹೇಗ್ ನಡೆಯುತ್ತೆ ನೋಡ್ತೀನಿ ಎಂದು ಹೇಳಿದಳು. ನಾನು ಇಲ್ಲೇ ಇರ್ತೀರಾ, ಅದು ಹೇಗಾಗತ್ತೆ ಎಂದು ಸ್ವಲ್ಪ ಜೋರ್ ಮಾಡಿದೆ. ಅದಕ್ಕೆ ಅವಳು, ಹೌದಾ, ನಾನ್ ಪೊಲೀಸ್ ಸ್ಟೇಷನ್ನಲ್ಲಿ ಒಂದ್ ಕಂಪ್ಲೇಂಟ್ ಕೊಟ್ಟು ಬಂದಿದ್ದೀನಿ ನಾನು. ಏನಾದ್ರೂ ಆತ್ಮಹತ್ಯೆ ಮಾಡ್ಕೊಂಡ್ರೆ ಅದಕ್ಕೆ ನೀವು ಇಬ್ರೇ ಕಾರಣ ಎಂದು ಬರ್ದ್ಕೊಟ್ಟು ಬಂದಿದ್ದೇನೆ. ಶ್ಯಾಮ್ ಗುರು, ಏನಿದು? ಫೀಟಿಂಗ್ ಏನೋ ಮಾಡಕ್ ಹೋಗೇನೋ ಆಗ್ತಿದೆ. ಹೌದಾ, ಸ್ವಲ್ಪ ಹೊರಗಡೆ ಬರ್ತೀಯಾ ನೀನು ಎಂದವನ ಹೊರಗೆ ಕರೆದು ಕೊಂಡೋಗಿ 4 ಬಾರಿಸಿದೆ. ನಮ್ ಪಾಡ್ಗೆ ಇದ್ದ ಹುಡುಗಿ ಪಾಪ ಅಂತ ಸಹಾಯ ಮಾಡು ಅಂತ ಹೇಳ್ದಲ್ಲ. ಈಗ ಏನ್ ಮಾಡ್ಬೇಕು ಹೇಳಿ ಸರ್? ಶ್ಯಾಮ್ ಗುರು, ನನಗಿತ್ತರ ಆಗುತ್ತೆ ಗೊತ್ತಿಲ್ಲ. ಹಾಳಾಗ್ ಹೋಗ್ಲಿ ಅಂತ ಸುಮ್ನೆ ಕರ್ಕೊಂಡ್ ಬಂದ್ರೆ ಇವಾಗ ಏನೋ ಮಾಡ್ತೀರಾ ಅಂತ ಬೇರೆ ಹೇಳ್ತಾರೇತು. ನನ್ನ ಹಣೆ ಬರಹ ಯಾಕೋ ಚೇಂಜ್ ಆಗಿದೆ. ಶಪಿಸುತ್ತಲೇ ಸುಮ್ಮನೆ ಕೊಡುತ್ತೆ. ಆಗ ಅವಳು ಹೊರಬಂದು ನೋಡಿ, ನನಗೆ ಸ್ವಲ್ಪ ಬಟ್ಟೆಗಳು ಖರೀದಿಸ್ಬೇಕು, ಸ್ವಲ್ಪ ಹಣ ಕೊಡಿ ಎಂದು ಕೇಳಿದಳು. ನಾನು ಮರು ಮಾತಾಡದೆ ಒಳಗ್ ಬೈಕೊಂಡೆ. ಕಿಸೆಯಲ್ಲಿದ್ದ ಒಂದಷ್ಟು ಹಣ ತೆಗೆದು ಶ್ಯಾಮ್ ಕೈ ಕೊಟ್ಟೆ. ಸರಿ, ಎಲ್ಲ ಮುಗಿತು. ನಾನು ಸ್ನಾನ ಮಾಡಿಕೊಂಡು ರೂಮ್ ಒಳಗೆ ಹೋದೆ. ಬಟ್ಟೆ ಹಾಕ್ಕೊಳ್ಬೇಕು ದಿಢೀರ್ ಎಂದು ರೂಮಿಗೆ ನುಗ್ಗಿದಳು. ನಾನು, ಬಟ್ಟೆ ಹಾಕೊಳ್ಳೋದು ಗೊತ್ತಿಲ್ವಾ, ಯಾಕ್ರೀ ಬಂದ್ರಿ? ಅಯ್ಯೋ, ನನ್ ರೂಮಿಗೆ ನಾನು ಬಂದ್ರೆ ನಿಮ್ಗೇನ್ ಕಷ್ಟ ಎಂದು ಮರು ಉತ್ತರ ನೀಡಿದಳು. ನಾನು, ಹಲೋ, ಇದು ನನ್ ರೂಮ್ ಎಂದು ಹೇಳಿದೆ. ಇನ್ಮೇಲೆ ಈ ರೂಮ್ ನನಗೂ ಸೇರುತ್ತೆ ಎಂದು ಮೂತಿ ತಿವಿದು ಹೋದರು. ಟಿಫಿನ್ ಮಾಡ್ಬೇಕು ಶ್ಯಾಮ್ನ, ಕರೆದೆ ಟಿಫಿನ್ ಕೊಡೋ ಅಂತು. ಸುಮಾರು ಬಾರಿ ಕರೆದೆ ಬರಲಿಲ್ಲ. ಸರಿ ಎಂದು ನಾನೇ ಅಡಿಗೆ ಮನೆಗೆ ಹೋದೆ. ಅಷ್ಟೊತ್ತಿಗೆ ಅವಳು ಹೋಗಿ ಟಿಫಿನ್ ಬಡಿಸಿ ನನ್ನ ಕೈಗೆ ಕೊಟ್ರು. ವಿಧಿ, ಇಲ್ಲ, ತಿನ್ಬೇಕಿತ್ತು. ಶ್ಯಾಮ್ ಎಲ್ಲೋ ಹೊರಗೋಗಿದ ನಂತರ ಬಂದು, ಅಣ್ಣ ಏನೋ ನೀನೇ ಬಡಿಸ್ಕೊಂಡ? ಹೌದ್ ಕಣೋ ಎಂತೂ ಅವಳ ಮುಖ ನೋಡಿ ಹೇಳಿದೆ. ಅವಳು ನಕ್ಕು ರೂಮಿಗೆ ಹೋದಳು. ನಾನು, ಶ್ಯಾಮ್, ನಿನ್ ಪಾರ್ಟಿ ಏನೋ ಇಷ್ಟೊತ್ತಾದ್ರೂ ಕಾಲ್ ಮಾಡಿಲ್ಲ, ನಿನ್ಗೇನ್ ಸಮಾಚಾರ? ಅವನಿಗೆ ಕಾರ್ ಜಾಸ್ತಿ ಇದೆಯಾ, ಏನ್ ಕತೆ? ಶ್ಯಾಮ್, ಪಾರ್ಟಿ ತುಂಬ ಜೋರಾಗಿದ್ದಾನೆ, ಒಂದ್ ಕೆಲ್ಸ, ನಾವೇ ಅವನ ಮನೆಗೆ ಹೋಗ್ಬರೋಣವೆ ಅಂತ ಹೇಳಿದ. ಸರಿ, ತಿಂಡಿ ತಿಂದು ಹೋಗೋಣ. ಹೌದು, ಏನೋ ತಿಂಡಿ ಇಷ್ಟು ಚೆನ್ನಾಗಿ ಮಾಡಿದ್ಯಾ, ಇನ್ಮೇಲೆ ಹೀಗೆ ಮಾಡು. ಸರಿನಾ ಅಂತ ಹೇಳಿದೆ. ಅದಕ್ಕೆ ಅವನು, ಅಣ್ಣ, ತಿಂಡಿ ನಾನ್ ಮಾಡಿಲ್ಲ, ನಾನು ಮತ್ತೆ ಯಾರು ಮಾಡಿದ್ದು? ಅವನು ರೂಮ್ ಕಡೆ ಮುಖ ಮಾಡಿದ. ನನಗೆ ಅರ್ಥವಾಯ್ತು. ಹೇ, ನನಗೂಟ ನೀನೇ ಮಾಡು, ಬೇರೆಯಾರು ಮಾಡಿದ್ರೂ ತಿನ್ನೋದಿಲ್ಲ ಅಂತೂ ಜೋರಾಗಿ ಹೇಳಿದೆ. ಅವಳ ಕಿವಿಗೆ ಬೀಳಲಿ ಅಂತು. ನಾವಿಬ್ಬರೂ ಸುಮಾರು 12 ಗಂಟೆ ಆಗಿತ್ತು. ಕಾರ್ ಮಾಲೀಕನ ಮನೆ ಹತ್ರ ಹೋದೆವು. ಜನ ದಟ್ಟಣೆ ಸೇರಿತ್ತು. ಪೊಲೀಸ್ ಜಿಪ್ ಕೂಡ ಬಂದಿತ್ತು. ನಾವು ಸ್ವಲ್ಪ ಭಯಗೊಂಡೆವು. ದಾರಿಯಲ್ಲಿ ಹೋಗುತ್ತಿರುವ ಒಬ್ಬ ವ್ಯಕ್ತಿಯನ್ನು ಕೇಳಿದೆವು, ಏನಾಗಿದೆ? ಅಲ್ಲಿ ಜನ ಯಾಕೆ ಹಾಗೆ ನಿಂತಿದ್ದಾರೆ ಅಂತ. ಅವನು, ಗೊತ್ತಿಲ್ಲ ಸರ್, ಪೊಲೀಸ್ ಯಾರನ್ನು ಒಳಗ್ಬಿಡ್ತಲ್ಲ ಅಂತ ಹೇಳಿ ಹೋದ. ನಾವು ನಿಧಾನವಾಗಿ ಅವನ ಬಳಿ ತಲುಪಿದೆವು. ಜನಗಳ ಸರಿಸಿ ಒಳಗ್ ಹೋಗಿ ನೋಡಿದೆ. ನನಗೂ ಮತ್ತು ಶ್ಯಾಮ್ಗೂ ಒಂದು ಆಘಾತ ಕಾದಿತ್ತು. ಅದೇನಂದ್ರೆ, ಕಾರ್ ಮಾಲೀಕನ ಹತ್ಯೆಯಾಗಿತ್ತು. ನಾವು ಅದನ್ನು ನೋಡಿ ಭಯಗೊಂಡೆವು. ಕತ್ತಿನ ಹತ್ರವ ಅವನು ಇರಿಯಲಾಗಿತ್ತು. ನಾವು ಅಲ್ಲಿಂದ ಮರು ಮಾತಾಡದೆ ಸುಮ್ಮನೆ ಜಾಗ ಖಾಲಿ ಮಾಡಿದೆವು. ಅಲ್ಲಿಂದ ಒಂದು 2-3 ಕಿಲೋಮೀಟರ್ ದೂರ ಬಂದು ಗಾಡಿಯನ್ನು ನಿಲ್ಲಿಸಿ ಕೆಳಗೆ ಇಳಿದು ತಲೆಯ ಮೇಲೆ ಕೈ ಹೊತ್ತು ಕೂತೆವು. ಏನೋ ಮಾಡೋಕ್ ಹೋಗಿ ಏನೋ ಮಾಡಿಕೊಂಡೆವು. ಈಗ ಆಡಿಕೊಂಡೆವು. ಈಗೇನ್ ಮಾಡೋದು ಎಂದು ಶ್ಯಾಮ್ ಕೇಳಿದ. ನನಗೂ ದಾರಿ ತೋಚುತ್ತಿಲ್ಲ. ಸೀದಾ ಮನೆ ಕಡೆ ಪಯಣ ಬೆಳೆಸಿದೆವು. ನಮ್ಮ ಮುಖ ಮೊದಲಿನಂತೆ ಲವಲವಿಕೆಯಿಂದ ಇರಲಿಲ್ಲ. ಸ್ವಲ್ಪ ಬೆವರಿಂದಲೇ ಒಳಗ್ ಹೋಗಿ ನೀರು ಕುಡಿದು ಕಾರ್ ನಿಲ್ಲಿಸಿದ ಜಾಗಕ್ಕೆ ಹೋಗಿ ಕಾರ್ನಲ್ಲಿ ಏನಿದೆ ಅವನಿಗೆ ಸಂಬಂಧಪಟ್ಟಿದ್ದು ಎಂದು ಎಲ್ಲವನ್ನೂ ಕೂಲಂಕುಷವಾಗಿ ಗಮನಿಸಿದೆವು. ಏನೂ ದೊರೆಯಲಿಲ್ಲ. ಶ್ಯಾಮ್ ಆ ಕ್ಷಣ, ಅಣ್ಣ, ನಾವು ಊರು ಬಿಡೋಣ ಎಂದು ಕೇಳಿದ. ನಾನು, ಅದಕ್ಕೆ ಹಾಗೆ ಮಾಡಿದ್ರೆ ತಪ್ಪು ನಮ್ಮೇಲೆ ಬರ್ತದೆ, ಬೇಡ, ಇಲ್ಲೇ ಇದ್ದು ಏನಾಗುತ್ತೋ ನೋಡೋಣ ಎಂದು ಹೇಳಿದೆ. ನಾನು ಕೇಳಿದೆ, ಈ ಕಾರ್ನ ಮಾಲೀಕ ಹೇಗೆ, ಅವನ ನಡವಳಿಕೆ ಎಂದು ಶ್ಯಾಮ್ನ ಕೇಳಿದೆ. ಅವನು, ಅಣ್ಣ, ಇವನು ಒಬ್ಬ ವಜ್ರದ ವ್ಯಾಪಾರಿ, ನಡವಳಿಕೆ ಬಗ್ಗೆ ಗೊತ್ತಿಲ್ಲ, ಆದ್ರೆ ಇವನು ಯಾವಾಗ್ಲೂ ರಾಯಲ್ ಹೋಟೆಲ್ನಲ್ಲಿ ಯಾವಾಗ್ಲೂ ಹೋಗ್ತಾನೆ ಅನ್ನೋದು ಗೊತ್ತು ಅಷ್ಟೇ ಎಂದು ಹೇಳ್ದ. ಅವನ ಮಾತನ್ನ ಕೇಳಿ ನಾನು ಮತ್ತೆ ಕಾರನ್ನ ಮತ್ತೊಮ್ಮೆ ಪರೀಕ್ಷಿಸಲೆ ಹೋದೆ. ಸೀಟ್ ಡಿಕ್ಕಿ ಎಲ್ಲವನ್ನೂ ನೋಡಿದೆ. ಏನೂ ದೊರೆಯಲಿಲ್ಲ. ಆದ್ರೆ ಡ್ರೈವರ್ ಸೀಟ್ನ ಹಿಂದೆ ಒಂದು ಟಿಕೆಟ್ ಸಿಕ್ಕಿತು. ಅದರಲ್ಲಿ ಹೋಟೆಲ್ನ ಬುಕಿಂಗ್ ಮಾಡಿರೋ ಡೀಟೇಲ್ಸ್ ಇತ್ತು. ರೂಮ್ ನಂಬರ್ 542 ನಮೂದಿಸಿತ್ತು. ನಾನು ಆ ಟಿಕೆಟ್ ತೆಗೆದುಕೊಂಡು ನನ್ನ ಕಿಸೆಯಲ್ಲಿ ಇಟ್ಕೊಂಡೆ. ಅಷ್ಟೂ ಹೊತ್ತಿಗೆ ಯಾರೋ ಬಂದು ಬಾಗಿಲು ಬಡಿಯುತ್ತಿರುವ ಶಬ್ದ ಕೇಳಿಸಿತ್ತು. ನಾನು ಕಿಟಕಿಯನ್ನ ಸ್ವಲ್ಪ ತೆರೆದು ನೋಡಿದೆ. ಪೊಲೀಸ್ ಕಾನ್ಸ್ಟೇಬಲ್ ಬಂದಿರೋದು ತಿಳಿದು ಬಂತು. ನಾನು, ಶ್ಯಾಮ್, ನೀನು ಇಲ್ಲೇ ಏರೋ, ನಾನು ನೋಡ್ಬರ್ತೇನೆ ಎಂದು ಹೇಳಿ
ಹಿಂಬದಿಯಿಂದ ಹೋಗಿ ಯಾರಿಗೂ ತಿಳಿಯದಂತೆ ಮುಖ್ಯ ರಸ್ತೆಯಿಂದ ಮನೆಯ ಗೇಟ್ ಬಳಿ ಬಂದು ಪೊಲೀಸ್ ಕಾನ್ಸ್ಟೇಬಲ್ ನನ್ನ ಕರೆದು ಏನ್ ಸಾರ್ ಏನ್ ಬೇಕು ಹೇಳಿ ಎಂದು ಕೇಳಿದೆ. ಕಾನ್ಸ್ಟೇಬಲ್ ನನ್ನ ಕುಶಲೋಪರಿ ವಿಚಾರಿಸಿ ಬಂದಿರುವ ಕೆಲಸವನ್ನ ಹೇಳಿದೆ. ನಿಮ್ನ ನಮ್ ಸಾಹೇಬ್ರು ಕರ್ಕೊಂಡ್ಬಾ ಎಂದು ಹೇಳಿದ್ದಾರೆ, ಬರ್ತೀರಾ ಎಂದು ಕೇಳಿದೆ. ನಾನು ಯಾಕೆ ಏನ್ ಸಂಚಾರ ಎಂದು ಕೇಳಿದೆ. ಅವನು ಅಯ್ಯೋ ಅದೆಲ್ಲ ಗೊತ್ತಿಲ್ಲ ಸರ್, ನೀವೇ ಬರ್ತೀರಲ್ಲ ನೀವೇ ಕೇಳಿ ಎಂದ. ನಾನು ಸರಿ ಬರ್ತೀನಿ